ತನ್ನ ಕಣ್ಣನ್ನೇ ಕಿತ್ತು ಶಿವನಿಗೆ ಕೊಟ್ಟ ಭಕ್ತನ ಕಥೆ ನಿಮಗೆ ಗೊತ್ತಾ? ಹೌದು, ಆಂಧ್ರ ಪ್ರದೇಶದ ಬೇಟೆಗಾರನಿಗೆ ಜನಿಸಿದ ಮಗು ತಿನ್ನನ್. ಈ ವ್ಯಕ್ತಿಗೆ ಪೂಜೆ ಬಗ್ಗೆ, ಶಾಸ್ತ್ರದ ಬಗ್ಗೆ, ದೇವರ ಬಗ್ಗೆ ಅರಿವೇ ಇರ್ಲಿಲ್ಲ. ಒಂದು ದಿನ ಬೇಟೆಗೆ ಹೋದಾಗ ಅವನಿಗೆ ಶಿವಲಿಂಗ ಕಾಣಿಸ್ತು. ಆ ಲಿಂಗದ ಮುಂದೆ ನಿಂತ ತಕ್ಷಣವೇ ಅವನ ಹೃದಯದಲ್ಲಿ ಅಪಾರವಾದ ಭಕ್ತಿ ಮೂಡಿತು. ಪೂಜೆಯ ಬಗ್ಗೆ ತಿಳಿಯದ ಈತ ತನ್ನ ಬಾಯಿಯಿಂದನೇ ನೀರನ್ನ ತಂದು ಶಿವನಿಗೆ ಅರ್ಪಿಸ್ತಿದ್ದ. ತಾನು ಬೇಟೆಯಾಡಿದ ಮಾಂಸವನ್ನೇ ಶಿವನಿಗೆ ನೀಡುತ್ತಿದ್ದ. ಅಲ್ಲೇ ಇದ್ದ ಪಂಡಿತರಿಗೆ ಈ ಮಾಂಸವನ್ನ ನೋಡಿ ತುಂಬಾ ಕೋಪ ಬರ್ತಿತ್ತು. ಒಂದು ದಿನ ಆ ಶಿವನೇ ಈ ಪಂಡಿತನ ಕನಸಲ್ಲಿ ಬಂದು ನಿಜವಾದ ಭಕ್ತಿ ಏನಂತ ತೋರಿಸ್ತೀನಿ ಅಂತ ಹೇಳಿದ್ನಂತೆ. ಮರುದಿನ ತಿನ್ನನ್ ಶಿವನ ಒಂದು ಕಣ್ಣಿನಿಂದ ರಕ್ತ ಹರಿಯುತ್ತಿರುವುದನ್ನ ನೋಡ್ದ. ಯಾವುದೇ ಯೋಚನೆಯನ್ನ ಮಾಡದೆ ತನ್ನ ಕಣ್ಣನ್ನೇ ಕಿತ್ತು ಶಿವನಿಗೆ ಅರ್ಪಿಸ್ದ. ಒಂದು ಕಣ್ಣಲ್ಲಿ ರಕ್ತ ನಿಂತು ಇನ್ನೊಂದು ಕಣ್ಣಲ್ಲಿ ರಕ್ತ ಬರೋಕೆ ಶುರುವಾಯಿತು. ತನ್ನ ಇನ್ನೊಂದು ಕಣ್ಣನ್ನು ಕೊಡಲು ಸಿದ್ಧನಾದ ತಿನ್ನನ್ ತನ್ನ ಕಣ್ಣನ್ನು ಕಿತ್ತಿದ ಮೇಲೆ ಶಿವನಿಗೆ ತಪ್ಪಾಗಿ ಹಾಕಬಹುದು ಅಂತ ತನ್ನ ಕಾಲನ್ನೇ ಗುರುತನ್ನಾಗಿ ಶಿವನ ಮೇಲೆ ಇಟ್ಟ. ಇನ್ನೊಂದು ಕಣ್ಣನ್ನು ಕಿತ್ತು ಶಿವನಿಗೆ ಅರ್ಪಿಸಿದ. ಆತನ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಅವನ ಕಣ್ಣುಗಳನ್ನ ಮರಳಿ ನೀಡಿದ. ಅಂದಿನಿಂದ ತಿನ್ನನ್ ಬೇಡರ ಕಣ್ಣಪ್ಪನೆಂದು ಪ್ರಸಿದ್ಧನಾದ. ಶಾಸ್ತ್ರವಲ್ಲ, ಹೃದಯದಿಂದ ಮಾಡಿದ ಭಕ್ತಿಯೇ ದೇವರಿಗೆ ಪ್ರಿಯ. ಈ ಕತೆ ಯಾವ ಸಿನಿಮಾದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.